ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಇವತ್ತು ನನ್ನ ಫ್ರೆಂಡು ಅವ್ರ ಊರು ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದಲ್ಲದೆ 10 ವರ್ಷ ಆದಮೇಲೆ ಈ ಜಾತ್ರೆ ನಡೀತಾ ಇರೋದು ಅಂತ ಹೇಳಿದ್ದಾನೆ. ಶಶಿ, ಈ ಜಾತ್ರೆ ಹೆಂಗಿರುತ್ತೆ ಸ್ವಲ್ಪ ಹೇಳೋ. ಮಗ, ನಮ್ಮೂರು ಜಾತ್ರೆ ನೋಡೋದಕ್ಕೆ ನಿಜವಾಗ್ಲೂ ನೀವು ಅದೃಷ್ಟ ಮಾಡಿದ್ದೀರ. ನಮ್ಮೂರು ದೇವಿ ಬಂದು ಕೊಲ್ಲಾಪುರದಮ್ಮ ಅಂತ. ಸೊ 10 ವರ್ಷ ಆದಮೇಲೆ ಇವಾಗ ಆಗ್ತಾ ಇರೋದು. ಅದೇ ಒಂದು ಖುಷಿ ಮಗ. ಮಮ್ಮಿ, ನಾವು ಜಾತ್ರೆಗೆ ಬಂದ್ವಿ. ಅವೆರಡು 2 ವೀಲರ್ ಹಿಂದಕ್ಕಾದ್ರೂ ಕಳಿಸಿ ಈ ಕಡೆ. ನನ್ನೂರು, ನಾನು ಹುಟ್ಟಿ ಬೆಳೆದಿದ್ದಂತಹ ಊರು. ತುಂಬ ಖುಷಿಯಾಯಿತು. ನಮಸ್ಕಾರ ಎಲ್ಲ ನನ್ನಳ್ಳಿಯ ಪ್ರೀತಿಯ ಜನರಿಗೆ. ನಾನು ನಿಮ್ಮ ಪ್ರೀತಿಯ ಶಶಿ. ಬನ್ನಿ ಜಾತ್ರೆಯ ಸಡಗರವನ್ನು ಸವಿಯೋಣ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಗೆಳೆಯರೇ, ನಾನಿವತ್ತು ತಿಪ್ಪನಹಳ್ಳಿಯ ಗ್ರಾಮ ದೇವತೆಯ ಜಾತ್ರೆಗೆ ಬಂದಿದ್ದೀನಿ. ಇದು ಇರೋದು ತುಮಕೂರಿನ ಶಿರಾ ತಾಲೂಕಿನಲ್ಲಿ. ಇದು ನನ್ನ ಗೆಳೆಯನವರು. ಈ ಜಾತ್ರೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನನ್ನ ಗೆಳೆಯನ ಬಾಯಿಂದನೇ ಕೇಳೋಣ ಬನ್ನಿ. ಜಾತ್ರೆ ಅಂದಮೇಲೆ ಒಂದಷ್ಟು ಆಟಗಳು, ಗುಡುಗಾಟಗಳು ಇದ್ದಿದ್ದೆ. ಗ್ರಾಮದ ಆರಾಧ್ಯ ದೇವತೆ ಕೊಲ್ಲಾಪುರದಮ್ಮ ಜಾತ್ರೆ ಎಂದರೆ ಸುತ್ತೇಳು ಹಳ್ಳಿಗಳಿಗೆ ಹಬ್ಬದ ಸಡಗರ. ಜಾತ್ರೆಯ ಹಿಂದಿನ ದಿನ 7 ಊರಿನ ಎಲ್ಲ ಹೆಣ್ಣು ಮಕ್ಕಳು ಆರತಿ ಮತ್ತು ಕಳಸವನ್ನು ಭಕ್ತಿಯಿಂದ ಹೊತ್ತು ದೇವಸ್ಥಾನ ಎದುರು ಸೇರುತ್ತಾರೆ. ಗ್ರಾಮ ದೇವತೆಯೇ ಗ್ರಾಮಕ್ಕೆ ಅಧಿಷ್ಠಾನ. ಗ್ರಾಮ ದೇವತೆಯು ಆದಿಶಕ್ತಿಯ ಅಂಶ ಹಾಗೂ ಪ್ರಕೃತಿಯ ಶಕ್ತಿ. ನಮ್ಮ ಸುತ್ತ ಹಳ್ಳಿಯ ಜನರು ಯಾವುದೇ ಶುಭ ಕಾರ್ಯ ಮಾಡುವ ಮುನ್ನ ಕೊಲ್ಲಾಪುರದಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಮುಂದಿನ ಹೆಜ್ಜೆ ಇಡುತ್ತಾರೆ. ಜಾತ್ರೆಯ ವಿಶೇಷ ದಿನವೆಂದರೆ ಸಿಡಿಮರ. ಈ ದಿನದಂದು ಯಾವುದೇ ಮತ, ಜಾತಿ, ಧರ್ಮ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಸಂಭ್ರಮ ಪಡುವ ದಿನವಾಗಿರುತ್ತದೆ. ಸಿಡಿಮರವೆಂದರೆ ದೇವಿಗೆ ಎಲ್ಲಿಲ್ಲದ ಸಂತೋಷ. ಗುಡಿಯಿಂದ ದೇವಿಯು ಸಿಡಿಮರ ಹತ್ತಿರ ಪಂಚವಾದ್ಯಗಳ ಮೂಲಕ ಕುಣಿಯುತ್ತಾ ಬರುತ್ತಾಳೆ. ಸಿಡಿಮರದ ಒಂದು ಬದಿಯಲ್ಲಿ ದೇವಿಯನ್ನು ಕೂರಿಸುತ್ತಾ ಮತ್ತೊಂದು ಬದಿಯಲ್ಲಿ ಕುಮಾರಪ್ಪನನ್ನು ಕೂರಿಸಿ ಸಂಭ್ರಮ ಪಡುತ್ತಾರೆ. ಈ ಒಂದು ಸಂಭ್ರಮವನ್ನು ನೋಡಲು ನಮ್ಮೂರಿನ ಜನರು ಕಾತುರದಿಂದ ಕಾಯುತ್ತಿರುತ್ತಾರೆ. ಒಳ್ಳೆ ದುಡ್ಡು ಮಾಡ್ದ ಕಣ ಇವನು. ನನ್ನ ಪಿಪಿ ಬೇಕು. ಇಸ್ಕೊ ಮಚ್ಚ, ಇಸ್ಕೊ. ಇವಾ ಎಷ್ಟೋ ದಿನಗಳಾದ್ಮೇಲೆ ಈ ಒಂದು ಜಾತ್ರೆಯ ಸಂಭ್ರಮವನ್ನು ನನಗೆ ತೋರಿಸಿದಾನೆ ನನ್ನ ಗೆಳೆಯ. ಅವನಿಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಇದೇ ರೀತಿ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.